ನಮಸ್ತೆ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ನಾನು ಆರಾಮಿದ್ದೀನಿ. ಇವತ್ತು ನಾನು ಇನ್ನೊಂದು ಕತೆ ಜೊತೆ ಬಂದಿದ್ದೀನಿ. ಆ ಕತೆ ಹೆಸರು ಅಜ್ಜನ ಹಳೆ ಡೈರಿಯಲ್ಲಿ ಸಿಕ್ಕ ರಹಸ್ಯ ಪ್ರೀತಿ. ಕತೆ ಶುರು ಮಾಡೋಣ. ಪ್ರೀತಿ ಅನ್ನೋದು ಕೇವಲ ಇಬ್ಬರು ವ್ಯಕ್ತಿಗಳ ನಡುವೆ ಮಾತ್ರ ಇರೋದಲ್ಲ. ಅದು ಎರಡು ಕುಟುಂಬಗಳನ್ನು ಬೆಸೆಯುವ ಒಂದು ಸುಂದರವಾದ ಸೇತುವೆ. ಇವತ್ತು ನಾನು ನಿಮಗೆ ಹೊರಟಿರೋ ಕತೆ ನಮ್ಮ ಇಂದಿನ ಜನ್ರೇಷನ್ಗೆ ಪ್ರೀತಿ ಮತ್ತು ಕುಟುಂಬದ ಮಹತ್ವವನ್ನು ತಿಳಿಸಿಕೊಡುವ ಒಂದು ಹಾರ್ಟ್ ಟಚಿಂಗ್ ಸ್ಟೋರಿ. ಕತೆಯ ನಾಯಕ ರೋಹನ್. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ರೋಹನ್ ಹಳ್ಳಿ ಮತ್ತು ಜಂಟಿ ಕುಟುಂಬದ ಸಂಪ್ರದಾಯಗಳಿಂದ ತುಂಬ ದೂರವಿದ್ದವನು. ಅವನಿಗೆ ಸಿಟಿ ಲೈಫ್ ಅಂದರೆ ತುಂಬ ಇಷ್ಟ. ಆದರೆ ಒಂದಿನ ಅವನಿಗೆ ತನ್ನ ಅಜ್ಜ ಕೃಷ್ಣಪ್ಪ ತೀರಿಕೊಂಡ್ರು ಅನ್ನೋ ಸುದ್ದಿ ಬರ್ತದೆ. ಅಜ್ಜ ಅಂದರೆ ರೋಹನ್ಗೆ ತುಂಬ ಇಷ್ಟ. ಅಜ್ಜನ ಕೊನೆಯ ಆಚರಣೆಗಳಿಗಾಗಿ ರೋಹನ್ ತನ್ನ ಹಳ್ಳಿಯ ಹಳೆ ಮನೆಗೆ ಬರ್ತಾನೆ. ಅಜ್ಜ ತೀರ್ಕೊಂಡ ದುಃಖದಲ್ಲಿದ್ದ ರೋಹನ್ಗೆ ಅಜ್ಜನ ಕೋಣೆಯನ್ನು ಕ್ಲೀನ್ ಮಾಡುವಾಗ ಒಂದು ಹಳೆಯ ಧೂಳು ಹಿಡಿದ ಡೈರಿ ಸಿಗ್ತದೆ. ಆ ಡೈರಿಯ ಮೊದಲ ಪುಟದಲ್ಲೇ ಅಜ್ಜ ತನ್ನ ಕೈ ಬರಹದಲ್ಲಿ ಬರೆದಿದ್ರು, ನನ್ನ ಜೀವನದ ಅತಿ ದೊಡ್ಡ ರಹಸ್ಯ ಮತ್ತು ನಾನು ಕಳೆದುಕೊಂಡ ನನ್ನ ಪ್ರೀತಿ. ರೋಹನ್ಗೆ ಆಶ್ಚರ್ಯವಾಗ್ತದೆ. ಯಾಕಂದರೆ ಅವನಿಗೆ ತಿಳಿದ ಮಟ್ಟಿಗೆ ಅಜ್ಜ ಮತ್ತು ಅಜ್ಜಿ ಶಾರದಾ ಇಬ್ಬರು ಆದರ್ಶ ದಂಪತಿಗಳಾಗಿ ಬಾಳ್ದವರು. ಹಾಗಾದರೆ ಅಜ್ಜ ಬರೆದ ಆ ರಹಸ್ಯ ಪ್ರೀತಿ ಯಾರು? ಕುತೂಹಲ ತಡೆಯಲಾರ್ದೆ ರೋಹನ್ ಆ ಡೈರಿಯ ಪುಟಗಳನ್ನು ಓದಕ್ಕೆ ಶುರು ಮಾಡ್ತಾನೆ. ಡೈರಿಯಲ್ಲಿ ಕತೆ ಶುರುವಾಗೋದು 1980ರ ಕಾಲದಲ್ಲಿ. ಆಗ ಕೃಷ್ಣಪ್ಪ ಯುವಕನಾಗಿದ್ದರು. ಅದೇ ಹಳ್ಳಿಯ ಗೌಡರ ಮಗಳಾದ ವಸುಂಧರಾ ಎಂಬ ಆಕೆಯನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ರು. ವಸುಂಧರಾ ಕೇವಲ ಸುಂದರಿ ಅಷ್ಟೇ ಅಲ್ಲ, ತುಂಬ ಜಾಣ ಹುಡುಗಿಯಾಗಿದ್ಲು. ಇಬ್ಬರ ಪ್ರೀತಿ ಹಳ್ಳಿಯ ಹಸಿರ ನಡುವೆ ಚಿಗುರಿತು. ಆದರೆ ಕೃಷ್ಣಪ್ಪನವರ ಬಡ ಕುಟುಂಬಕ್ಕೂ ಮತ್ತು ವಸುಂಧರಾಳ ಶ್ರೀಮಂತರ ಗೌಡರ ಕುಟುಂಬಕ್ಕೂ ತಲೆಮಾರುಗಳ ಹಳೆ ದ್ವೇಷವಿತ್ತು. ಒಂದಿನ ಇವರಿಬ್ಬರ ಪ್ರೀತಿಯ ವಿಷಯ ಗೌಡ್ರ ಮನೆಗೆ ಗೊತ್ತಾಗ್ತದೆ. ಗೌಡ್ರು ಕೋಪದಿಂದ ಕೆಂಡಮಂಡಲವಾಗಿ ಕೃಷ್ಣಪ್ಪನವ್ರ ಮನೆಗೆ ಬಂದು ಅಸಭ್ಯವಾಗಿ ನಡ್ಕೊಂಡ್ರು. ಇಡೀ ಕುಟುಂಬಕ್ಕೆ ಅಪಮಾನ ಮಾಡ್ತಾರೆ. ಅಷ್ಟೇ ಅಲ್ಲ, ವಸುಂಧರಳನ್ನು ಮನೆಯಲ್ಲೇ ಕೂಡಿ ಹಾಕಿ ಬೇರೆ ಕಡೆ ಮದುವೆ ಮಾಡಲು ಸಿದ್ಧತೆ ಮಾಡ್ತಾರೆ. ಆಗ ಕೃಷ್ಣಪ್ಪ ಮತ್ತು ವಸುಂಧರಾ ಇಬ್ಬರು ಹಳ್ಳಿಯಿಂದ ಓಡಿ ಹೋಗಿ ಮದುವೆ ಆಗಲು ನಿರ್ಧರಿಸ್ತಾರೆ. ಒಂದು ಮಳೆ ಬರುವ ರಾತ್ರಿ ಇಬ್ಬರು ಹಳ್ಳಿಯ ದೇವಸ್ಥಾನದ ಹತ್ತಿರ ಭೇಟಿಯಾಗಲು ಪ್ಲಾನ್ ಮಾಡ್ತಾರೆ. ಕೃಷ್ಣಪ್ಪ ದೇವಸ್ಥಾನಕ್ಕೆ ಬಂದು ಕಾಯ್ತಿರ್ತಾರೆ. ಆದರೆ ಎಷ್ಟು ಸಮಯ ಕಳೆದರೂ ವಸುಂಧರಾ ಬರೋದೇ ಇಲ್ಲ. ಬದಲಿಗೆ ಗೌಡರ ಆಳುಗಳು ಬಂದು ಕೃಷ್ಣಪ್ಪನಿಗೆ ಮನ ಬಂದಂತೆ ಹೊಡೆದು, ನಮ್ಮ ಕೈಯಿಂದ ನಿನ್ನ ಕುಟುಂಬ ಬದುಕಬೇಕಾದ್ರೆ ಈ ಹಳ್ಳಿಯಿಂದ ಓಡೋಗು, ವಸುಂಧರಾ ನಿನ್ನನ್ನು ಮರೆತು ಸಿಟಿಗೆ ಹೊರಟೋದ್ಲು ಅಂತ ಹೇಳ್ತಾರೆ. ಮನಸ್ಸು ಮರುದ ಹೋದ ಕೃಷ್ಣಪ್ಪ ತನ್ನ ಕುಟುಂಬದ ರಕ್ಷಣೆಗಾಗಿ ಹಳ್ಳಿ ಬಿಟ್ಟು ಸಿಟಿಗೆ ಬಂದರು. ನಂತರ ಹೆತ್ತವರ ಇಷ್ಟದಂತೆ ಶಾರದಾ ಅವರ ಜೊತೆ ಮದುವೆ ಆಗ್ತಾರೆ. ಡೈರಿ ಓದಿ ಮುಗಿಸಿದ ರೋಹನ್ ಕಣ್ಣಲ್ಲಿ ನೀರಿತ್ತು. ಅಜ್ಜನ ಜೀವನದಲ್ಲಿ ಇಷ್ಟೊಂದು ದೊಡ್ಡ ನೋವಿತ್ತ? ಆದರೆ ಕತೆ ಅಲ್ಲಿಗೆ ಮುಗ್ದಿರಲಿಲ್ಲ. ಡೈರಿಯ ಕೊನೆಯ ಪುಟದಲ್ಲಿ ಅಜ್ಜ ಇತ್ತೀಚೆಗೆ ಬರೆದ ಸಾಲುಗಳಿದ್ದವು. ನಾನು ಸಾಯುವ ಮುನ್ನ ವಸುಂಧರಳಿಗೆ ಏನಾಯಿತು ಅಂತ ತಿಳಿಯಲು ಬಯಸಿದೆ. ಅವಳು ನನಗೆ ಮೋಸ ಮಾಡಲಿಲ್ಲ. ಬದಲಿಗೆ ಅವಳ ತಂದೆ ಅವಳನ್ನು ಎಲ್ಲೋ ಬಲವಂತವಾಗಿ ಮದುವೆ ಮಾಡಿಕೊಟ್ರು ಎಂದು ತಿಳಿಯಿತು. ಅವಳೀಗ ಎಲ್ಲಿದ್ದಾಳೋ ಗೊತ್ತಿಲ್ಲ. ನನ್ನ ಕುಟುಂಬದ ಜವಾಬ್ದಾರಿಯಿಂದ ನಾನು ಅವಳನ್ನು ಹುಡುಕಲು ಹೋಗಲಿಲ್ಲ. ಆದರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಅವಳ ಹತ್ತಿರ ಒಮ್ಮೆ ಕ್ಷಮೆ ಕೇಳಬೇಕು. ರೋಹನ್ ಈಗ ಒಂದು ನಿರ್ಧಾರಕ್ಕೆ ಬರ್ತಾನೆ. ತನ್ನ ಅಜ್ಜನ ಕೊನೆಯ ಆಸೆಯನ್ನು ತಾನು ಪೂರೈಸಬೇಕು. ಅಜ್ಜ ಇಷ್ಟು ವರ್ಷ ತನ್ನ ಕುಟುಂಬಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಿ ಬದುಕಿದ್ರು. ಈಗ ಅಜ್ಜನ ಆತ್ಮಕ್ಕೆ ಶಾಂತಿ ಸಿಗುವಂತೆ ಮಾಡೋದು ಮೊಮ್ಮಗನಾಗಿ ನನ್ನ ಕರ್ತವ್ಯ ಅಂದ್ಕೊಳ್ತಾನೆ. ಅಜ್ಜ ಡೈರಿಯಲ್ಲಿ ಕೊಟ್ಟಿದ್ದ ಕೆಲವು ಹಳೆ ವಿಳಾಸಗಳು ಮತ್ತು ಹೆಸರುಗಳನ್ನು ಇಟ್ಕೊಂಡು ರೋಹನ್ ಹುಡುಕಾಟ ಆರಂಭಿಸ್ತಾನೆ. ಹಳ್ಳಿಯ ಹಿರಿಯರನ್ನು ವಿಚಾರಿಸಿ ಕೊನೆಗೆ ಸಿಟಿಯ ಒಂದು ಹಳೆ ಬಡಾವಣೆಯಲ್ಲಿರುವ ಸಣ್ಣ ಮನೆಗೆ ಬಂದು ತಲುಪ್ತಾನೆ. ಅಲ್ಲಿ ಒಬ್ಬರು ವಯಸ್ಸಾದ ಅಜ್ಜಿ ವೀಲ್ಚೇರ್ ಮೇಲೆ ಕುಳಿತಿರ್ತಾರೆ. ಹೌದು, ಅವರೇ ವಸುಂಧರಾ. ರೋಹನ್ ನಿಧಾನವಾಗಿ ವಸುಂಧರಾ ಅಜ್ಜಿಯ ಹತ್ತಿರ ಹೋಗಿ ತನ್ನ ಪರಿಚಯ ಮಾಡಿಕೊಡ್ತಾನೆ. ನಾನು ಕೃಷ್ಣಪ್ಪನವರ ಮೊಮ್ಮಗ ರೋಹನ್.
ಎಂದ ತಕ್ಷಣ ಆ ವಯಸ್ಸಾದ ಅಜ್ಜಿಯ ಕಣ್ಣುಗಳಲ್ಲಿ ಒಂದು ಮಿಂಚು ಮೂಡುತ್ತದೆ. ಕಣ್ಣೀರು ಸರಸರನೆ ಹರಿಯಲು ಶುರು ಮಾಡುತ್ತದೆ. ರೋಹನ್ ಅಜ್ಜನ ಡೈರಿಯನ್ನು ಅವರ ಕೈಗಿಡುತ್ತಾನೆ. ವಸುಂಧರಾ ಅಜ್ಜಿ ನಡುಗುವ ಕೈಗಳಿಂದ ಆ ಪುಟಗಳನ್ನು ತಿರುವಿ ನೋಡಿ ಬಿಕ್ಕಿ ಬಿಕ್ಕಿ ಅಳುತ್ತಾರೆ. ರೋಹನ್ ಕೇಳುತ್ತಾನೆ, ಅಜ್ಜಿ, ಅಂದು ರಾತ್ರಿ ನೀವು ಯಾಕೆ ಬರಲಿಲ್ಲ? ಅಜ್ಜ ನಿಮಗಾಗಿ ತುಂಬ ಕಾದಿದ್ರು. ಅದಕ್ಕೆ ವಸುಂಧರಾ, ಅಜ್ಜಿ ಹೇಳಿದ ಸತ್ಯ ರೋಹನ್ ಬೆಚ್ಚಿ ಬೀಳುವಂತೆ ಮಾಡುತ್ತದೆ. ಮಗನೇ, ಅಂದು ರಾತ್ರಿ ನಾನು ಬರಬಾರ್ದು ಅಂತ ಬರಲಿಲ್ಲ. ನನ್ನ ತಂದೆ ಕೃಷ್ಣನ ಇಡೀ ಕುಟುಂಬವನ್ನು ಕೊಲ್ಲೋದಾಗಿ ನನ್ನ ತಲೆ ಮೇಲೆ ಕತ್ತಿ ಇಟ್ಟರು. ನಾನು ಹಠ ಹಿಡ್ದಿದ್ರೆ ಇವತ್ತು ನಿನ್ನ ಅಜ್ಜ ಬದುಕ್ತಿರ್ಲಿಲ್ಲ. ನೀನು ಈ ಪ್ರಪಂಚಕ್ಕೆ ಬರ್ತಿರ್ಲಿಲ್ಲ. ಅವ್ರ ಕುಟುಂಬ ಚೆನ್ನಾಗಿರಲಿ ಅಂತಲೇ ನಾನು ಅವರನ್ನು ಬಿಟ್ಟು ದೂರ ಹೋದೆ. ಮದುವೆ ಆಗದೆ ಇಡೀ ಜೀವನವನ್ನು ಸಾಮಾಜಿಕ ಸೇವೆಗಾಗಿಯೇ ಮುಡಿಪಾಗಿಟ್ಟೆ ಅಂತಾರೆ. ರೋಹನ್ಗೆ ಅರ್ಥವಾಗುತ್ತದೆ, ಇದು ಕೇವಲ ಇಬ್ಬರ ಪ್ರೀತಿಯಲ್ಲ, ಒಬ್ಬರಿಗೊಬ್ಬರ ಕುಟುಂಬಕ್ಕೋಸ್ಕರ ಮಾಡಿದ ಅತಿ ದೊಡ್ಡ ತ್ಯಾಗ. ರೋಹನ್ ತಕ್ಷಣ ತನ್ನ ಇಡೀ ಕುಟುಂಬವನ್ನು ವಸುಂಧರಾ ಅಜ್ಜಿಯ ಮನೆಗೆ ಕರೆದುಕೊಂಡು ಬರ್ತಾನೆ. ರೋಹನ್ ಅಜ್ಜಿ ಶಾರದಾ ಅವರಿಗೆ ಈಗಾಗಲೇ ವಿಷಯ ಗೊತ್ತಿರ್ತದೆ. ಶಾರದಾ ಅಜ್ಜಿ ಬಂದು ವಸುಂಧರಾ ಅವರ ಕೈ ಹಿಡಿದು, ನನ್ನ ಗಂಡನ ಹೃದಯದಲ್ಲಿ ನಿಮಗೊಂದು ಗೌರವದ ಸ್ಥಾನವಿತ್ತು. ಇಷ್ಟು ವರ್ಷ ನಮ್ಮ ಕುಟುಂಬ ಚೆನ್ನಾಗಿರಲು ನಿಮ್ಮ ತ್ಯಾಗವೇ ಕಾರಣ ಎಂದು ಹೇಳಿ ಅಪ್ಪಿಕೊಳ್ತಾರೆ. ಎರಡೂ ಕುಟುಂಬಗಳ ಹಳೆಯ ದ್ವೇಷ, ನೋವು ಎಲ್ಲವೂ ಆ ಒಂದು ಅಪ್ಪುಗೆಯಲ್ಲಿ ಕರಗಿ ಹೋಗ್ತದೆ. ಕೃಷ್ಣಪ್ಪನವರ ಫೋಟೋದ ಮುಂದೆ ಇಬ್ಬರು ಅಜ್ಜಿಯಂದಿರ ಒಟ್ಟಿಗೆ ನಿಂತಾಗ ಆ ಫೋಟೋದಲ್ಲಿದ್ದ ಅಜ್ಜನ ಮುಖದಲ್ಲಿ ಎಂದೂ ಕಾಣದ ನಿರಾಳತೆ ಮತ್ತು ಶಾಂತಿ ಎದ್ದು ಕಾಣ್ತದೆ. ಸ್ನೇಹಿತರೆ, ನೋಡಿದ್ರಲ್ಲ, ಅಂದಿನ ಕಾಲದ ಪ್ರೀತಿ ಮತ್ತು ಜವಾಬ್ದಾರಿ ಎಷ್ಟೊಂದು ಪವಿತ್ರವಾಗಿತ್ತಂತ. ಇವತ್ತಿನ ದಿನಗಳಲ್ಲಿ ಸಣ್ಣ ಪುಟ್ಟ ಜಗಳಕ್ಕೆ ಸಂಬಂಧಗಳನ್ನು ಮುಟ್ಕೊಳ್ಳುವ ನಮಗೆ ಈ ಕತೆ ಒಂದು ದೊಡ್ಡ ಪಾಠ. ತ್ಯಾಗ ಮತ್ತು ಕ್ಷಮೆ ಇಲ್ಲದ ಯಾವುದೇ ಕುಟುಂಬ ಅಥವಾ ಪ್ರೀತಿ ಪರಿಪೂರ್ಣವಾಗೋದಿಲ್ಲ. ಈಗ ನಿಮ್ಮ ಅನಿಸಿಕೆ ತಿಳಿಸುವ ಸರದಿ. ಈ ಕಥೆಯಲ್ಲಿ ನಿಮಗೆ ಅತಿ ಹೆಚ್ಚು ಇಷ್ಟವಾದ ಪಾತ್ರ ಯಾವುದು? ಅಜ್ಜನ ಜವಾಬ್ದಾರಿನ ಅಥವಾ ವಸುಂಧರಾ ಅಜ್ಜಿಯ ತ್ಯಾಗನ? ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಮನಸ್ಸಿಗೆ ಈ ಕತೆ ಹತ್ತಿರವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇದೇ ಥರ ಇನ್ನು ಹಲವಾರು ಕಥೆಗಳನ್ನು ತಗೊಂಡು ಮತ್ತೆ ಸಿಗೋಣ. ಧನ್ಯವಾದ.